ವೀಕ್ಷಕರೇ ಬನ್ನಿ 36 ಅಪ್ಪರ್ ಚೆಸ್ಟ್ ಮತ್ತು 38 ಫುಲ್ ಬಸ್ಟ್ ಇರ್ತಕ್ಕಂಥ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಲೀವ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಕೆಳಗಡೆ ಒಂದು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಲೈನ್ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಸ್ಲೀವ್ ಲೆಂತ್ ನಮಗೆ ಎಷ್ಟು ಬೇಕಾಗುತ್ತೆ, ಸ್ಲೀವ್ ಲೆಂತ್ ನಮಗೆ 7 ಇಂಚ್ ಬೇಕು. ಸೊ 1/2 ಇಂಚ್ ಆ್ಯಡ್ ಮಾಡಿಕೊಂಡು 7.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳಿ. ಅದೇ ಮಾರ್ಕನ್ನು ಇನ್ನೊಂದು ಹಾಕ್ಕೊಳ್ಳಿ. ನಿಮಗೆ ಲೈನ್ ಕರೆಕ್ಟಾಗಿ ಬರುತ್ತೆ, ಬಟ್ಟೆ ಹೆಚ್ಚು ಕಡಿಮೆ ಬರಲ್ಲ. ಸೊ ಇದು ಅಭ್ಯಾಸ ಮಾಡ್ಕೊಳ್ಳಿ. ಇದಾದ ನಂತರ ನಮಗೆ ಬರತಕ್ಕಂಥದ್ದು ಕ್ಯಾಪ್ ಹೈಟ್ನ ಡೌನ್ ಮಾಡ್ತಕ್ಕಂಥದ್ದು. ಅಪ್ಪರ್ ಚೆಸ್ಟ್ 36 ಇರೋದ್ರಿಂದ 3.5 ಇಂಚಿಗೆ ಕ್ಯಾಪ್ ಹೈಟ್ನ ಡೌನ್ ಮಾಡ್ಕೊಳ್ಳೋಣ. ಅದಾದ ನಂತರ ಆ ಎರಡೂ ಮಾರ್ಕ್ನ ಬೇಸ್ ಮಾಡಿಕೊಂಡು ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ಅದಾದ ನಂತರ ನಮಗೆ ಬರ್ತಕ್ಕಂಥದ್ದು ಕೆಳಗಡೆ ನಮಗೆ ಎಷ್ಟಕ್ಕೆ ಬೇಕಿದೆ, ಒಂದು ನಿಮಿಷ, ಇಲ್ಲಿ ಫಸ್ಟ್ ಸ್ಲೀವ್ ರೌಂಡ್ ಎಷ್ಟಿದೆ ತೆಗೆದುಕೊಳ್ಳೋಣ. ಸ್ಲೀವ್ ರೌಂಡ್ ನಮಗೆ 6.5 ಇಂಚ್ ಬೇಕು. ಸೊ 6.5 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳೋಣ. ಟೋಟಲ್ 13 ಇಂಚಸ್ ಇರೋದ್ರಿಂದ ಅದು ಅರ್ಧ 6.5ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇನ್ನು ಎಕ್ಸಸ್ ನನಗೆ ಮಾರ್ಜಿನ್ನ ತೆಗೆದುಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನನಗೆ ಎಷ್ಟಕ್ಕೆ ಬೇಕಾಗ್ತದೆ ಅಂದರೆ 5.5 ಇಂಚಿಗೆ ಬೇಕಾಗತ್ತೆ. ಸೊ ಅದಕ್ಕೊಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವೆರಡೂ ಲೈನನ್ನು ಸ್ಟ್ರೇಟಾಗಿ ಕಲಿಸ್ಕೊಳ್ಳೋಣ. ಓಕೆನಾ. ಅದೇ ರೀತಿ ಮಾರ್ಜಿನ್ಗೋಸ್ಕರ. ಇದಾದ ನಂತರ ನಮಗೆ ಬರ್ತಕ್ಕಂಥದ್ದು ಶೇಪನ್ನು ಯಾವ ರೀತಿ ಕೊಡಬೇಕು. ಶೇಪ್ ಕೊಡಬೇಕು ಅಂದರೆ ಫಸ್ಟಿಗೆ ಇಲ್ಲೇನು ಮಾಡಬೇಕು ಅಂದರೆ 1.5 ಇಂಚು ಒಳಗಡೆ ಬನ್ನಿ. ಓಕೆನಾ. 1.5 ಇಂಚು ಒಳಗಡೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ನಮಗೆ ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. 1 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಓಕೆನಾ. ಇದಾದ ನಂತರ ಫ್ರೆಂಚ್ ಕರ್ವ್ ಸ್ಕೇಲಿಂದ ಫಸ್ಟು 1/2 ಇಂಚ್ ಏನಿಟ್ಟಿರ್ತೀವಿ ಆ ಬೇಸ್ ಮಾಡಿಕೊಂಡು ನಾವು ಈ ಲೈನ್ ಮಾರ್ಕ್ ಮಾಡಿದ್ದೀವಿ, 1.5 ಇಂಚ್ ಒಳಗಡೆ ಏನು ತೆಗೆದುಕೊಂಡಿದ್ದೀವಿ ಅಲ್ಲಿಗೆ ಇದನ್ನು ಸೇರಿಸಬೇಕಾಗತ್ತೆ. ಓಕೆನಾ. ಫಸ್ಟು 1/2 ಇಂಚ್ ಏನಿಟ್ಟಿದ್ದೀವಲ್ಲ ಅಲ್ಲಿಂದ ಅಲ್ಲಿಗೆ ಇದನ್ನು ಸೇರಿಸ್ಕೊಳ್ಳಿ ಈ ರೀತಿ. ಓಕೆನಾ. ಇದಾದ ನಂತರ ಈ ರೀತಿ ಇಟ್ಟಿದ್ದನ್ನು ಕರ್ವ್ ಸ್ಕೇಲ್ ಈ ರೀತಿ ತಿರ್ಸ್ಕೊಂಡ್ಬಿಟ್ಟು ನೀವು ಶೇಪನ್ನು ಕೊಡಬೇಕಾಗತ್ತೆ. ಈ ಪಾಯಿಂಟಿಂದ ಇದು ಎಲ್ಲಿಗೆ ಕಲಿಯುತ್ತೋ ಅಲ್ಲಿಗೆ ಕಲಿಸಿ. ಓಕೆನಾ. ಈಗ ನೋಡಿ ಪರ್ಫೆಕ್ಟ್ ಆಗಿರುವಂಥ ಶೇಪ್ ಅನ್ನೋದು ರೆಡಿ ಆಯಿತು. ಅದಾದ ನಂತರ ಇಲ್ಲಿ 1/2 ಇಂಚ್ ಒಳಗಡೆ ತೆಗೆದುಕೊಂಡಿದ್ದೀವಲ್ಲ, ಸೇಮ್ ಅದೇ ರೀತಿ ಇಲ್ಲಿ ನಾವು 1/2 ಇಂಚು ಒಳಗಡೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಈಗ 1 ಇಂಚಿಗೆ ಮಾರ್ಕ್ ಏನು ಮಾಡಿದ್ದೀವಿ ಅಲ್ಲಿಂದ ಶೇಪನ್ನು ಕೊಡಬೇಕಾಗತ್ತೆ ಈ ರೀತಿ. ಇಲ್ಲೇನು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಅಲ್ಲಿಗೆ ಮಾರ್ಕನ್ನು ಹಾಕಬೇಕಾಗತ್ತೆ ಇಲ್ಲಿಂದ. ಓಕೆನಾ. ಈ ರೀತಿ. ಇದಾದ ನಂತರ ಸೇಮ್ ಅದೇ ರೀತಿ ಮತ್ತೆ ಶೇಪ್ ಸ್ಕೇಲನ್ನು ಇಟ್ಕೊಂಡು ನಾವೇನು ಮಾಡಬೇಕು, ಶೇಪನ್ನು ಕೊಡಬೇಕಾಗತ್ತೆ ಈ ಪಾಯಿಂಟಿಂದ ಇಲ್ಲಿಗೆ. ಓಕೆನಾ. ನೋಡೋದ್ರ ಸ್ನೇಹಿತರೆ ಪರ್ಫೆಕ್ಟಾಗಿರುವಂಥ ಶೇಪ್ ನಿಮಗೆ ಬರ್ತಾಯಿದೆ. ತೋರಿಸ್ತೀನಿ ನಿಮಗೆ ಡ್ರಾ ಮಾಡಿ. ಇಲ್ಲಿ ಕರೆಕ್ಟಾಗಿ ವೈಟ್ ಲೈನಿಂದ ಈ ರೀತಿ ಬರುತ್ತೆ ಇದು. ಓಕೆನಾ. ಈ ರೀತಿ ಶೇಪನ್ನು ಪರ್ಫೆಕ್ಟಾಗಿ ನೀವು ಕೊಡ್ಬೋದು. ಬನ್ನಿ ಇದನ್ನು ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕೆಳಗಡೆ ಕೂಡ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಲೈನನ್ನು ಹಾಕೊಂಬಿಡಿ, ಕನ್ಫ್ಯೂಸ್ ಆಗೋದು ಬೇಡ. ಇದಾದ ನಂತರ ಇಂದು ಲೆಂತ್ ಬೇಕಾಗುತ್ತೆ. ಲೆಂತ್ ನಮಗೆ ಎಷ್ಟಿದೆ ಇದ್ರದ್ದು 14.5 ಇಂಚಿನ ಲೆಂತ್ ಇದೆ ಸ್ನೇಹಿತರೆ. ಸೊ ಅದಕ್ಕೆ ನಾವೇನು ಮಾಡಬೇಕು, 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಮೇಲ್ಗಡೆ ಕೂಡ ಸೇರಿಸಬೇಕು. ಸೊ ಹಾಗಾಗಿ 15 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀವಿ. ಸೊ ಇನ್ನೊಂದು ಲೈನನ್ನು ಹಾಕ್ಕೊಳ್ಳಿ 15 ಇಂಚಿಗೆ ಲೈನ್ ಸೀದಾ ಮಾಡಲಿಕ್ಕೆ. ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ನಮಗೆ ಪರ್ಫೆಕ್ಟಾಗಿರುವಂಥ ಇದನ್ನು ಕೊಡುತ್ತೆ. ಇದಾದ ನಂತರ ಶೋಲ್ಡರ್ ಬೇಕಾಗುತ್ತೆ. ಶೋಲ್ಡರ್ ನಾವು ಎಷ್ಟು ಇಟ್ಕೊಂಡಿದ್ದೀವಿ, 5.5 ಇಂಚಿನ ಶೋಲ್ಡರನ್ನು ನಾವು ಇಟ್ಕೊಳ್ತಾ ಇದ್ದೀನಿ. ಓಕೆನಾ. ಅದಾದ ನಂತರ ಶೋಲ್ಡರ್ ವಿಡ್ತ್ ಬಂದು ನನಗೆ 3.5 ಇಂಚು ರೆಡಿ 3 ಇಂಚು 3 ಇಂಚು ಬೇಕಾಗುತ್ತೆ. ಸೊ 3.5ಗೆ ನಾನು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಅದೇ 5.5 ಇಂಚು ಮಾರ್ಕನ್ನು ಇಲ್ಲಿ ಕೂಡ ಹಾಕ್ಕೊಳ್ಳಿ.
ಅದಾದ ನಂತರ ಆರ್ಮೋಲ್ ಡೌನಿಗೆ ನಾನು ಎಷ್ಟು ಇಟ್ಕೊಳ್ತಾ ಇದ್ದೀನಿ ಅಂತಂದರೆ 5.25 ಇಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ, ಅಥವಾ 5.25, ಒಂದು 1/4 ಇಂಚ್ ಜಾಸ್ತಿ ಇಟ್ಕೊಳ್ತಾ ಇದ್ದೀನಿ. ಸೇಮ್ 5.25ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಆನಂತರ ಎರಡೂ ಲೈನನ್ನು ಕಲಿಸಿ. ಓಕೆನಾ, ಇದು ಆಯಿತು ನಮಗೆ ಓಕೆನಾ. ಈ ಒಂದು ಬಾಕ್ಸ್ ಶೇಪ್ ಅನ್ನೋದು ನಮಗೆ ಬಂತು. ಇದು ಬಂದಾದಮೇಲೆ ನಾವೇನು ಮಾಡಬೇಕು ಅಂದರೆ ಬ್ಯಾಕ್ ಸೈಡ್ ಕಟ್ ಮಾಡ್ತಾ ಇರೋದ್ರಿಂದ 1/4 ಇಂಚಿಗೆ ಸೆಂಟರ್ ಲೈನಿಗೆ ಮಾರ್ಕ್ ಮಾಡಿಕೊಂಡು 1/4 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಅದಾದ ನಂತರ ಇದರ ಅರ್ಧ ಎಷ್ಟಕ್ಕೆ ಬರುತ್ತೆ, 2.25, 2.25 ಮೇಲೆ ಒಂದು ಗೆರೆ, 2.25 ಮೇಲೆ ಒಂದು ಗೆರೆ ಇಲ್ಲಿ ಬರುತ್ತೆ ಸೆಂಟರು. ಸೊ ಅಲ್ಲಿಗೆ ಇದನ್ನು ಹಾಕ್ಕೊಳ್ಳಿ. ಓಕೆನಾ. ಅದಾದ ನಂತರ ನಮಗಿಲ್ಲಿ ಅಪ್ಪರ್ ಚೆಸ್ಟ್ ಎಷ್ಟಿದೆ, 36 ಇಂಚ್ ಇರೋದ್ರಿಂದ 9 ಇಂಚು. ಸೊ 9 ಇಂಚಿಗೆ ನಾವು ಮಾರ್ಕನ್ನು ಹಾಕೋಬೇಕು. 1.25 ಇಂಚು ಎಕ್ಸ್ಟ್ರಾ ಮಾರ್ಜಿನನ್ನು ಬಿಟ್ಕೊಳ್ಳಿ. ಅದಾದ ನಂತರ ಬಾಟಮಲ್ಲಿ ಕೂಡ ನಮಗಷ್ಟೇ 8 ಇಂಚು, 8 32 ಸೊಂಟ ಇರೋದ್ರಿಂದ ಸೊ 8 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. 1 ಇಂಚು ಬ್ಯಾಕ್ ಟಕ್ಸ್ ಹಿಡಿತೀವಿ. ಅದಾದ ನಂತರ ಮಿಕ್ಕಿದ್ದು ಮಾರ್ಜಿನು. ಓಕೆ, ನಮಗೆ ಬ್ಯಾಕ್ ಡೀಪ್ ಎಷ್ಟು ಬೇಕು, ಬ್ಯಾಕ್ ಡೀಪ್ ನೋಡಿ ಸ್ನೇಹಿತರೆ, ಮಿನಿಮಮ್ ಡೀಪ್ ಇರೋದ್ರಿಂದ ಇದು ನಾನು 8.25 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ 8.25 ಇಂಚು. ಇಲ್ಲಿ ಎಷ್ಟಿದೆ, 2 ಇಂಚಿದೆ. ಸೊ ಇಲ್ಲಿ ನಾನು 2.25 ಇಂಚನ್ನು ತೆಗೆದುಕೊಳ್ತಾ ಇದ್ದೀನಿ. ಓಕೆನಾ, 2.25 ಇಂಚಿಗೆ ಮಾರ್ಕ್ ಪರ್ಫೆಕ್ಟಾಗಿ ನಿಮಗೆ ರೆಡಿ ಆಗುತ್ತೆ. ಓಕೆನಾ. ಬ್ಯಾಕ್ ಟಕ್ಸ್ ಇಲ್ಲಿಂದ ಸೀದಾ ಇಲ್ಲಿಗೆ ಬರುತ್ತೆ. ಇದು ಈ ರೀತಿ ಹಿಡ್ಕೊಳ್ತೀರ. ಓಕೆ, ಇದು ಬ್ಯಾಕ್ ಆಯಿತು. ಈಗ ಇದನ್ನು ಕಟ್ಟಿಂಗ್ ಮಾಡ್ಕೊಂಬಿಡೋಣ. ಸೊ ಫ್ರಂಟ್ ಯಾವ ರೀತಿ ಇದೆ ಅಂತ ನೋಡೋಣ. ಫ್ರಂಟ್ ನೋಡಿ 5.5 ಇಂಚಸ್ ಇದೆ ಶೋಲ್ಡರ್ ನಮಗೆ. ಸೊ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಇನ್ನೊಂದು ಲೈನ್ ಡ್ರಾ ಮಾಡ್ಕೊಳ್ಳಿಕ್ಕೆ 5.5ಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಡೌನಿಂಗ್ ಎಷ್ಟು ಇಳಿಸಿದ್ದೀವಿ, ಬ್ಯಾಕಲ್ಲಿ ನಾವು 5.25 ಇಂಚ್ ಇಳಿಸಿದ್ದೀವಿ ಆರ್ಮೋಲ್ ಡೌನಿಂಗು. ಸೇಮ್ 5.25 ಇಂಚನ್ನು ಇಲ್ಲಿ ಕೂಡ ಇಳಿಸೋಣ. ಲೈನ್ ಸೀದಾ ಮಾಡಲಿಕ್ಕೆ ಇನ್ನೊಂದು ಮಾರ್ಕನ್ನು ಹಾಕ್ಕೊಳ್ಳೋಣ. ಅದಾದ ನಂತರ ಎರಡೂ ಲೈನನ್ನು ಕಲಿಸ್ಕೊಳ್ಳೋಣ. ಇಲ್ಲಿ ಕೂಡ ಅಷ್ಟೇ, ಈ ಲೈನನ್ನು ಕೂಡ ಕಲಿಸ್ಕೊಳ್ಳೋಣ. ಇದಾದ ನಂತರ ನಾವೇನು ಮಾಡಬೇಕು ಅಂತಂದರೆ ಅಪ್ಪರ್ ಚೆಸ್ಟ್ ಎಷ್ಟಿದೆ, ಅಪ್ಪರ್ ಚೆಸ್ಟ್ 36 ಇಂಚ್ ಇರೋದರಿಂದ ನಾವೇನು ಮಾಡಬೇಕು, 9 ಇಂಚಿಗೆ ಮಾರ್ಕನ್ನು ಹಾಕೋಬೇಕು. ಅದಾದ ನಂತರ 1.25 ಇಂಚು ಮಾರ್ಜಿನ್. ಓಕೆನಾ. ಇದಾದ ನಂತರ ನಮಗೆ ಇಲ್ಲಿ 1 ಇಂಚಿಗೆ ಮಾರ್ಕನ್ನು ಹಾಕೋಬೇಕಾಗತ್ತೆ. ಓಕೆನಾ. 1 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಫ್ರೆಂಚ್ ಕರ್ವ್ ಸ್ಕೇಲಿಂದ ನೋಡಿ ಎರಡನ್ನೂ ಕಲಿಸ್ತಾ ಓಕೆನಾ, ಈ ರೀತಿ ಒಂದು ಶೇಪನ್ನು ನೀವು ಕೊಡಿ. ಇದಾದ ನಂತರ ನಮಗೆ ಬರತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟ್ ಬಂದು ಡಾಟ್ ಪಾಯಿಂಟ್ ಎಲ್ಲಿಗೆ ಬರುತ್ತೆ. ಡಾಟ್ ಪಾಯಿಂಟ್ ಇವ್ರದ್ದು 9.25 ಇಂಚಿಗೆ ಬರುತ್ತೆ. ಸೊ 10 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ 10 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೆ ಯಾಕಂದರೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚ್ ಹೋಗುತ್ತೆ. ಸೊ ಹಾಗಾಗಿ 9.25ಗೆ ಕರೆಕ್ಟ್ ಬಂದು ಕೂತ್ಕೊಳ್ಳುತ್ತೆ. ಓಕೆನಾ. ಅಫೆಕ್ಸ್ ಪಾಯಿಂಟ್ ಬಂದು ಅಪ್ಪರ್ ಚೆಸ್ಟ್ ಅಷ್ಟೇ 36 ಇಂಚ್ ಇರೋದ್ರಿಂದ ಸೊ 3.25 ಇಂಚಿಗೆ ಅಫೆಕ್ಸ್ ಪಾಯಿಂಟ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ಇವರು ಡಾಟ್ ಪಾಯಿಂಟ್ ಆಯಿತು. ಸೊ ಇಲ್ಲಿ 3.25 ಇದೆ ಅಂತಂದರೆ 3 ಇಂಚಿಗೆ ಇಡ್ತಾಯಿದ್ದೀನಿ, 1/2 ಇಂಚ್ ಕಡಿಮೆ ಮಾಡಿಬಿಟ್ಟು. ಓಕೆನಾ. ಇದು ಪರ್ಫೆಕ್ಟಾಗಿರುವಂಥ ಫಿನಿಶಿಂಗ್ ನಿಮಗೆ ಸಿಗುತ್ತೆ. ಓಕೆನಾ. 3 ಇಂಚಿಗೆ ಮಾಡಿಬಿಟ್ಟು ಇಲ್ಲಿ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಂಬಿಡಿ ಕೆಳಗಡೆ. ಇದು ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್ ಬಂತು ಸ್ನೇಹಿತರೆ. ಇಲ್ಲಿ ಸಪ್ರೇಟಾಗಿ ಸ್ಟಿಚಿಂಗ್ ಮಾರ್ಜಿನನ್ನು ಬಿಡುವ ಅವಶ್ಯಕತೆ ಇಲ್ಲ. ಓಕೆನಾ. ಅದಾದ ನಂತರ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನಮಗೆ 3.25 ಇಂಚಿಗೆ ಇನ್ನೊಂದು ಮಾರ್ಕ್ ಮಾಡ್ಕೊಳ್ಳಿ, ಡಾಟ್ ಪಾಯಿಂಟ್ ಕರೆಕ್ಟಾಗಿ ಬರಲಿಕ್ಕೆ. ಬಸ್ಟ್ ಎಷ್ಟಿದೆ, 38 ಇರೋದ್ರಿಂದ 9.25 ಇಂಚು ಬೇಕು ಸ್ನೇಹಿತರೆ. ಸೊ 9.25 ಇಂಚಿಗೆ ನಾವು ಮಾರ್ಕನ್ನು ಹಾಕೋಬೇಕಾಗತ್ತೆ. ಹಾಕ್ಕೊಂಡು 1.25 ಇಂಚು ಇಲ್ಲಿ ಮಾರ್ಜಿನನ್ನು ಬಿಡಿ.
ಓಕೆನಾ. ಇದಾದ ನಂತರ ಈ ಅಂತಂದರೆ ಇಲ್ಲಿ ನಾವು ಎಷ್ಟು ಇಡಬೇಕು, ಏನು ಡಾಟ್ಗೆ ಎಷ್ಟು ಇಡಬೇಕಾಗತ್ತೆ ಇಲ್ಲಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಇಲ್ಲಿ ನಮಗೆ ಸೊಂಟ ಎಷ್ಟಿದೆ, 8×4 32 ಇಂಚ್ ಇರೋದ್ರಿಂದ ಇಲ್ಲಿ 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಡಿ ಕರೆಕ್ಟಾಗಿ. ಇಲ್ಲಿ ಮಿಕ್ಕಿರ್ತಕ್ಕಂಥದ್ದು ಎಷ್ಟು ಮಿಕ್ಕಿದೆ, ಇಲ್ಲಿ 1/4 ಇಂಚ್ ಮಿಕ್ಕಿದೆ. ಸೊ 1/4 ಇಂಚಿಗೆ ನಾವು ಮಾರ್ಕನ್ನು ಹಾಕೋಬೇಕಾಗತ್ತೆ. 1/4 ಇಂಚು ಇಲ್ಲಿ ಹಿಡಿಬೇಕಾಗತ್ತೆ ಸೆಂಟರ್ಗೆ. ಸೊ 1/4 ಇಂಚು ಅಂತಂದರೆ ನಮಗೆ ಎಷ್ಟು ಬರುತ್ತೆ, ಈ ಕಡೆ 3/4 ಇಂಚ್ ಮೇಲೆ 1 ಗೆರೆ, ಈ ಕಡೆ 3/4 ಇಂಚ್ ಮೇಲೆ 1 ಗೆರೆ. ಓಕೆನಾ, 3/4 ಇಂಚ್ ಮೇಲೆ 1 ಗೆರೆ. ಕರೆಕ್ಟಾಗಿ ನಮಗೆ 1/4 ಇಂಚು ಬಂದುಬಿಡತ್ತೆ. ಸೊ ಅವಾಗ ಏನು ಹಿಡಿತೀವಿ ಅಂತಂದರೆ ವರ್ಕೌಟ್ ಆಗಲ್ಲ ಸ್ನೇಹಿತರೆ. ಇದಾದ ನಂತರ ನಮಗೆ ಬ್ಯಾಕಲ್ಲಿ ಎಷ್ಟು ಇಟ್ಟಿದ್ದೀವಿ, ನಾವಿಲ್ಲಿ 3ವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ 2 ಇಂಚ್ ಸ್ಪೇಸ್ ಇತ್ತು. ಇದಾದ ನಂತರ ಫ್ರಂಟಿಗೆ ಬಂದು ನಾವು 6.5 ಇಂಚ್ ಇಡ್ತಾ ಇದ್ದೀನಿ. ಓಕೆನಾ, 6.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಳಿ. ಡಾಟ್ ಬರುತ್ತೆ, ಇಲ್ಲಿ ಬರುತ್ತೆ ಡಾಟು, ಇಲ್ಲೊಂದು ಡಾಟ್ ಬರುತ್ತೆ, ಇಲ್ಲೊಂದು ಡಾಟ್ ಬರುತ್ತೆ. ಓಕೆನಾ. ಇದಾದ ನಂತರ ನಮಗೆ ಫ್ರಂಟಲ್ಲಿ ಶೇಪ್ ಬೇಕಲ್ಲ, ಶೇಪ್ ಹೆಂಗೆ ಲಿಫ್ಟ್ ಮಾಡಬೇಕು ಅಂತಂದರೆ ಇಲ್ಲಿಂದ ನಾವೇನು ಮಾಡಬೇಕು, 1.5 ಇಂಚು ಮೇಲ್ಗಡೆ ತೊಗೋಬೇಕು. 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ ಸೈಡ್ ಎಷ್ಟಕ್ಕೆ ಇಡಬೇಕು ಅಂತಂದರೆ 1 ಇಂಚು ಸಾಕು. ಓಕೆನಾ. ಈಗ ಏನು ಮಾಡಬೇಕು, ಇದನ್ನು ಸ್ಟ್ರೇಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ. ಅದಾದ ನಂತರ ಈ ಲೈನಿಂದ, ಈ ಮಾರ್ಕಿಂದ ಈ ಪಾಯಿಂಟಿಗೆ ಕಲಿಯೋ ಥರ ಒಂದು ಲೈನನ್ನು ಹಾಕ್ಕೊಳ್ಳಿ. ನಿಮಗೆ ಪರ್ಫೆಕ್ಟಾಗಿ ಶೇಪ್ ಅನ್ನೋದು ಬರುತ್ತೆ. ಶೇಪ್ ಕರೆಕ್ಟಾಗಿ ರೌಂಡ್ ಶೇಪ್ ಬೇಕು ಅಂದರೆ ಮತ್ತೆ ನಾವಿಲ್ಲಿ ಏನು ಬಳಸಬೇಕು, ಫ್ರೆಂಚ್ ಕರ್ವ್ ಸ್ಕೇಲನ್ನು ಬಳಸಬೇಕು. ಪರ್ಫೆಕ್ಟಾಗಿ ಶೇಪ್ ನಮ್ಗೆ ಬೇಕು ಅಂದರೆ ನೋಡಿ, ಈ ಕರ್ವ್ ಶೇಪನ್ನು ಬಳಸ್ತಾ ಇದ್ದೀನಿ. ನಿಮಗೆ ಪರ್ಫೆಕ್ಟಾಗಿರುವಂಥ ಶೇಪ್ ನಿಮಗೆ ಈ ರೀತಿ ಸಿಗುತ್ತೆ, ರೌಂಡ್ ಶೇಪ್. 1/4 ಇಂಚ್ ಬಟ್ಟೆ ಎಕ್ಸ್ಟ್ರಾ ಬರುತ್ತೆ. ಓಕೆನಾ. ಆಗ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ಕೂಡ ನೀವು ಅದೇ ರೀತಿ ಯೂಸ್ ಮಾಡ್ಬೋದು. ಓಕೆನಾ. ಬನ್ನಿ ಇದನ್ನು ಕಟಿಂಗ್ ಮಾಡ್ಕೊಂಬಿಡೋಣ. ನಂತರ ಫ್ರಂಟ್ ಪಟ್ಟಿ ಕಟ್ ಮಾಡೋದು ಯಾವ ರೀತಿ ಅಂತಂದರೆ, ಈಗ ನೋಡಿ ನಮಗೆ 2 ಇಂಚಿನ ಪಟ್ಟಿ ರೆಡಿ ಬೇಕಾಗತ್ತೆ. ಯಾಕೆ 2 ಇಂಚಿನ ಬೇಕಾಗುತ್ತೆ ಅಂತಂದರೆ ನೋಡಿ, ನಾವು ಲೆಂತ್ ಎಷ್ಟಿದೆ, ಫ್ರಂಟಲ್ಲಿ ಎಷ್ಟು ತೊಗೊಂಡು ಬಂದಿದೆ ಇಲ್ಲಿ ಅಂತಂದರೆ 13 ಇಂಚಿಗೆ ಬಂದಿದೆ. ನಮಗೆ ರೆಡಿ ಎಷ್ಟಕ್ಕೆ ಬೇಕಾಗುತ್ತೆ, 14.25 ಇಂಚಿಗೆ ರೆಡಿ ಬೇಕಾಗುತ್ತೆ ಬ್ಲೌಸು. ಸೊ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಮೇಲ್ಗಡೆ ನಮಗೆ 1/4 ಇಂಚ್ ಹೋಗಿದೆ ಅಂತಂದರೂ ಕೂಡ 2 ಇಂಚಿನ ಪಟ್ಟಿ ನಮಗೆ ಬೇಕಾಗುತ್ತೆ. ಲೂಸಿಂಗ್ 1/4 ಇಂಚ್ ಬೇಕಾಗುತ್ತೆ. ಸೊ ಹಾಗಾಗಿ 2 ಇಂಚಿಗೆ ನಾನೇನು ಮಾಡಿದ್ದೀನಿ, ಪಟ್ಟಿಗೆ ಕೆಳಗಡೆ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಇಟ್ಕೊಂಡು 2 ಇಂಚಿಗೆ ಎಕ್ಸಸ್ 2 ಇಂಚಿಗೆ ನಾನೊಂದು ಲೈನನ್ನು ಹಾಕ್ಕೊಂಡಿದ್ದೀನಿ. ಈಗ ಶೇಪ್ ಯಾವ ರೀತಿ ಕೊಡಬೇಕು ಅಂತಂದರೆ ನೋಡಿ, ಇದು ಏನಿದೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ. ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಜಸ್ಟ್ ಇದ್ರ ಮೇಲೆ ಈ ರೀತಿ ಇಡಿ. ಓಕೆನಾ. ಈ ರೀತಿ ಇಟ್ಬಿಟ್ಟು ನಿಮಗೆ ಇಲ್ಲಿ ಲೈನ್ ಸೀದಾ ಇರಬೇಕು. ಸೊ ಇಲ್ಲಿಟ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ಜಸ್ಟ್ ಶೇಪನ್ನು ಕೊಡಿ ಅಷ್ಟೇ. ಭಾಳ ಅಂದರೆ ಭಾಳ ಸಿಂಪಲಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಓಕೆನಾ. ಇಷ್ಟು ಹಾಕ್ಕೊಂಡು ನೀವೇನು ಮಾಡಬೇಕು ಅಂದರೆ ಶೇಪನ್ನು ನೀಟಾಗಿ ಕೊಟ್ಬಿಡಿ. ಇಲ್ಲಿಗಾಯಿತು. ಇಲ್ಲಾಂದರೆ ಡೈರೆಕ್ಟಾಗಿ ನಿಮ್ಗೆ ಗೊತ್ತಿದೆ ಅಂತಂದರೆ ಕಟ್ ಮಾಡಿ ಈ ರೀತಿ. ಓಕೆನಾ. ಯಾಕಂದರೆ ಬಟ್ಟೆ ಮೇಲೆ ಸ್ವಲ್ಪ ನಿಮಗೆ ಶೇಪ್ ಕೊಡೋದು ಕಷ್ಟ ಆಗ್ಬೋದು. ಈ ರೀತಿ ಕೊಡಿ, ನಿಮಗೆ ಶೇಪ್ ಅನ್ನೋದು ಬಂದ್ಬಿಡ್ತು. ಯಾವ ರೀತಿ ನೋಡಿ ಈಗ. ಓಕೆನಾ. ಈಗ ಕ್ಲಿಯರಾಗಿ ಕಾಣ್ತದೆ ಅಂದ್ಕೊತೀನಿ. ಈ ರೀತಿ ಶೇಪ್ ಪಟ್ಟಿ ಅಂತಕ್ಕಂಥದ್ದು ಪರ್ಫೆಕ್ಟಾಗಿರುವಂಥ ಶೇಪ್ ಪಟ್ಟಿ ನಿಮಗೆ ಸಿಕ್ಬಿಡುತ್ತೆ. ಬಹಳ ಸಿಂಪಲಾಗಿ ತಿಳಿಸ್ಕೊಡಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ.